ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಮ್ಮ ಅಜ್ಜಂಪುರ ಗ್ರಾಮಕ್ಕೆ ಸ್ವಾಗತ. ಇವತ್ತಿನ ನೋಡ್ರಿ, ನಮ್ಮ ಹಿಂದೂ ಸಂಸ್ಕೃತಿ, ಹಿಂದುತ್ವ, ಹಿಂದೂ ಪರಂಪರೆ ಉಳಿದಿದೆ ಅಂದರೆ ನೋಡ್ರಿ, ನಮ್ಮ ಅಜ್ಜಂಪುರದ ಗ್ರಾಮದ ಜನಗಳು ಎಷ್ಟು ಖುಷಿಯಿಂದ, ಎಷ್ಟು ಒಂದು ಸಮೃದ್ಧಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ ನೋಡಿ. ಪ್ರತಿಯೊಂದು ಕಾರ್ಯಕ್ರಮವೂ ತುಂಬ ಹುಮ್ಮಸ್ಸಿಂದ ಅಂತ ಎಲ್ಲರೂ ಆಚರಿಸ್ತಾರೆ. ಅದರ ಒಂದು ಹುಮ್ಮಸ್ಸು ಇರುತ್ತಲ್ಲ, ಅದೊಂದು ಗಟ್ಟಿತನ, ಅದೊಂದು ಹಿಂದೂ ಪರಂಪರೆ ಸೊಗಡಿನತನ ಇರುತ್ತಲ್ಲ, ಅದು ನಮ್ಮ ಅಜ್ಜಂಪುರ ಗ್ರಾಮದ ಜನತೆಯಲ್ಲಿದೆ. ಯಾಕೆ ಗೊತ್ತಾ? ಹೃದಯವಂತರು ಕಂಡ್ರೆ ಅಜ್ಜಂಪುರ ಗ್ರಾಮದ ಜನ ಹೃದಯವಂತರು. ಯಾರು ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಡ್ತಾರೋ, ಯಾರು ಅಹಂಕಾರ ಮಾಡಲ್ಲ, ಹೃದಯದಿಂದ ಪ್ರೀತಿಸ್ತಾರೋ ಅಂಥವ್ರನ್ನ ಹೃದಯದಲ್ಲ, ಹೆಗ್ಲಲ್ಲಿ ತಲೆ ಮೇಲೆ ಹೊತ್ತು ಮೆರೀತಾರೆ ಅನ್ನೋದು ನನಗೆ ಇವತ್ತು ಅನುಭವ ಆಯಿತು. ತಾವು ಏನೇ ಆಗಲಿ, ಏನೇ ಸಂಕಷ್ಟ ಇರಲಿ, ಆದರೆ ತಾವು ಸಾಕೋ ಹೋರಿಗಳು, ಜಾನುವಾರುಗಳು ಪ್ರೀತಿಯನ್ನು ಯಾರು ನೋಡೋಕ್ಕೆ ಸಿಗೋದು ಅಪರೂಪ ಈಗಿನ ಕಾಲಮಾನದಲ್ಲಿ. ನಮ್ಮ ಅಜ್ಜಂಪುರದ ಯುವಕರು ನೋಡಿ, ನಮ್ಮ ಅಣ್ಣ ತಮ್ಮದಿರು ಯಾವ ಥರ ಜಾನುವಾರು ಪ್ರೀತಿಸ್ತಾರೆ. ಒಂದು ಯಾಕೆ ಅಂದರೆ ತಮ್ಮ ತನು ಮನ ಧನ ಎಲ್ಲ ಸಮರ್ಪಣೆ ಮಾಡ್ತಾರೆ. ಸೊ ಒಂದು ರೇಸ್ ಹೋರಿ ಆಗಲಿ, ಒಂದು ಹಳ್ಳಿಕಾರು ಹೋರಿ ಆಗಲಿ ಸಾಕೋದು ಅಷ್ಟು ಸುಲಭ ಅಲ್ಲ ರೀ. ನೋಡಿ ಎಷ್ಟು ಮೈದುಂಬಿ ನಿಂತಿದೆ, ಎಷ್ಟು ಖುಷಿಯಿಂದ, ಒಂದು ವಿಜೃಂಭಣೆಯಿಂದ ನಮ್ಮ ತಾಯಿ ಕಿರಳಮ್ಮ ಕೋಲಾರಮ್ಮನವರ ಬ್ರಹ್ಮ ರಥೋತ್ಸವ ಆಚರಣೆ ಭಾಗ 1 ನಿಮಗೆ ಸ್ವಾಗತ. ಒಂದು ಖುಷಿಯಿಂದ, ಯಾವುದೇ ಒಂದು ನಿಷ್ಕಲ್ಮಶ ಮನಸ್ಸಿಂದ ಜಾತ್ರಾ ಮಹೋತ್ಸವವನ್ನು ನಮ್ಮ ಅಜ್ಜಂಪುರದ ಗ್ರಾಮ ಜನತೆ ಆಚರಿಸ್ತಾ ಇದ್ದಾರೆ. ಜಾನುವಾರುಗಳು, ಹೋರಿಗಳು ಅಂದರೆ ತುಂಬ ಪಂಚಪ್ರಾಣ ಪಡ್ತಾರೆ. ಪುಟ್ಟ ಮಗುವಿಂದ ಹಿಡಿದು ತಾಯಿ ಕಿರಳಮ್ಮನವರ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದಾರೆ ಎಲ್ಲ ಜನಗಳು. ತೇರು ಸಕಲ ರೀತಿಯಲ್ಲಿ ಸಿದ್ಧತೆಯಾಗಿ ನಿಂತಿದೆ. ಅಜ್ಜಂಪುರ ಗ್ರಾಮಸ್ಥರ ಖುಷಿ ಮುಗಿಲು ಮುಟ್ಟಿದೆ. ಒಂದು ಕಾಲದಲ್ಲಿ ಬರಗಾಲ ಇತ್ತಂತೆ 3-4 ವರ್ಷ ಹಿಂದೆ. ತಾಯಿ ಕಿರಾಳಮ್ಮನವರು, ಹೆಚ್ಚು ಗೊತ್ತಿಲ್ಲ, ತಿಳಿದಂತೆ 2 ಮಾತು, ತಾಯಿ ಕಿರಾಳಮ್ಮನವರು ಆ ಬರಗಾಲ ನೀಗಿಸಿ ಅಜ್ಜಂಪುರ ಗ್ರಾಮ ರಕ್ಷಣೆ ಮಾಡಿ ಕಿರಾಳಮ್ಮನವರಾಗಿ ನೆಲೆ ನಿಂತರಂತೆ. ಅದು ಇತಿಹಾಸ, ಕತೆ ಇದೆ. ಮುಂದಿನ ದಿನಗಳಲ್ಲಿ ತಿಳಿದು ಅದನ್ನು ಸಂಕ್ಷಿಪ್ತ ವರದಿ ಮಾಡಿ ನಿಮ್ಮ ಮುಂದೆ ಇಡ್ತೀನಿ. ಇವತ್ತು ತಾಯಿಯ ಬ್ರಹ್ಮ ರಥೋತ್ಸವ ಅಜ್ಜಂಪುರ ಗ್ರಾಮದ ಜನತೆಗೆ ಶುಭವಾಗಲಿ. ಅವರಿಗೆ ತಾಯಿ ಕಿರಳಮ್ಮ ಆರೋಗ್ಯ ಐಶ್ವರ್ಯ ಅನಂತ ಕೊಟ್ಟು 100 ವರ್ಷ ಕಾಲ ಸುಖವಾಗಿ ಬಾಳಲಿ ಅಂತ ಹೇಳ್ತಾ, ತಾಯಿಯ ಬ್ರಹ್ಮ ರಥೋತ್ಸವಕ್ಕೆ ಕರ್ನಾಟಕದ ಮಹಾಜನತೆಗೆ ಸ್ವಾಗತ ಸುಸ್ವಾಗತ. ಹಳ್ಳಿ ಸೊಗಡನ್ನು ಯಾವುದೋ ಎಡಿಟ್ ಮಾಡಿ ಹಾಡು ಕೂರಿಸಿರಲ್ಲ. ಇಂದಿನ ನಮ್ಮ ಮಕ್ಕಳಿಗೆ ನಮ್ಮ ಹಳ್ಳಿಯ ಸೊಗಡಿನ ಒಂದು ಮಹತ್ವ ತಿಳಿಬೇಕು. ನಮ್ಮ ಅಜ್ಜಂಪುರ ತಾಲೂಕಿನ ಅಜ್ಜಂಪುರ ಗ್ರಾಮದ ಜನತೆ ಆ ಪರಂಪರೆಯನ್ನು ಇವತ್ತಿನವರೆಗೂ ಉಳಿಸ್ಕೊಂಡ್ಬಂದಿದ್ದಾರೆ. ಆ ಪರಂಪರೆಯನ್ನು ಎಂದೂ ಕೈ ಬಿಟ್ಟಿಲ್ಲ. ಯಾವುದೋ ಒಂದು ವೈಭವೀಕರಣವನ್ನು ಮಾಡಿಲ್ಲ. ತಾಯಿಗೆ ಹೇಗೆ ಹಿಂದೂ ಪರಂಪರೆ ಸಂಸ್ಕೃತಿಯಂತೆ ಉಳಿದುಕೊಂಡು ಬಂದಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಬರುವ ಚಿತ್ರಣವೇ ಸಾಕ್ಷಿ ನಿಮ್ಮ ಮುಂದೆ. ಸ್ನೇಹಿತರೆ, ಇನ್ನು ಮುಂದೆ ತಾಯಿಯ ಇನ್ನೂ ಭಾಗ 1, 2, 3 ಎಲ್ಲ ರೀತಿ ಬರುತ್ತೆ. ತಾಯಿಯ ಆಶೀರ್ವಾದ ಪಡೀರಿ. ತಾಯಿಯ ಒಂದು ಕೃಪೆ ನಿಮ್ಮ ಮೇಲೆ ಇರಲಿ. ಅಜ್ಜಂಪುರ ಜನತೆಗೆ ಒಳ್ಳೆಯದಾಗಲಿ, ಕರ್ನಾಟಕದ ಜನತೆಗೆ ಒಳ್ಳೆಯದಾಗಲಿ. ಎಲ್ಲ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಅಜ್ಜಂಪುರದ ಎಲ್ಲರಿಗೂ ನಾನು ತುಂಬ ಹೃದಯ ಧನ್ಯವಾದಗಳು. ಜೈ ಕಿರಳಮ್ಮ, ಜೈ ಕೋಲಾರಮ್ಮ.